ಅಬ್ನಾರ್ಮಲ್ ಎಲ್ಲ ಅಬ್ನಾರ್ಮಲ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟೇ ಬೇಕಲ್ಲ. ಎಲ್ಲ ಕ್ರಿಂಜ್ ನನ್ನ ಮಕ್ಕಳೇ ಬೇಕು, ಎಲ್ಲ ಕ್ರಿಂಜ್ ಎಂಟರ್ಟೈನ್ಮೆಂಟೇ ಬೇಕು. ರಿಯಲ್ ಟ್ಯಾಲೆಂಟ್ಸ್ ಆಗಲಿ, ಸಿಂಗಿಂಗು, ಡ್ಯಾನ್ಸಿಂಗು, ಆ್ಯಕ್ಟಿಂಗು, ಆರ್ಟಿಸ್ಟು ಇದ್ಯಾವುದು ಬೇಡ. ಬರೀ ಕ್ರಿಂಜು, ತಿಕ್ಕಾಟ ಆಡೋರು, ಹುಚ್ಚಾಟ ಆಡೋರು, ಕೊಳಕಾಟ ಆಡೋರು, ಅಮ್ಮನ ಅಕ್ಕನನ್ನೋರು ಅಥವಾ ಹುಚ್ಚುಚ್ಚರಾಗಿ ಮಾತಾಡೋರು, ಅರ್ಚಾಡೋರು, ಯಾರ್ಯಾರನ್ನೋ ಬೈಯೋರು, ಬರೀ ಇಂಥವ್ರನ್ನೇ ಫೇಮಸ್ ಮಾಡ್ತಾ ಹೋಗ್ತೀವಿ ನಾವು. ಅವ್ನು ಯಾವನೋ ಬಂದು ನಾನು ಟ್ರೆಂಡಿಗೆ ತಕ್ಕಂಗೆ ಪಾದಯಾತ್ರೆ ಮಾಡ್ತೀನಿ ಅಂತಾನೆ ಲೈವಲ್ಲಿ ಬಂದು ಬೋಳಿಸ್ಕೊಂತಾನೆ, ಅವನ್ನ ಲಕ್ಷ ಜನ ಫಾಲೋ ಮಾಡ್ತಾರೆ. ಅದು ಹೇಗೆ? ಇನ್ಯಾವುದು ಇಷ್ಟು ವರ್ಷದಿಂದ ಇದ್ದಿದ್ದು ಒಂದು ಸಾಂಗು ಹೂವಿನ ಬ್ಯಾಣದಂತೆ ಅಂದ ತಕ್ಷಣ ಅಲ್ಲಿ ಅಷ್ಟು ಕ್ರಿಂಜ್ ಮಾಡಿದ ತಕ್ಷಣ ರಾತ್ರಿ ಅವ್ರನ್ನ ಫೇಮಸ್ ಮಾಡಿ ರಾತ್ರಿ 30,000 ಜನ ಫಾಲೋ ಮಾಡ್ತಾರೆ ಅಂದರೆ ಯಾರು ಫಾಲೋ ಮಾಡ್ತಾರೆ ಈ 30,000 ಜನ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಡ್ ಇನ್ಯಾರೋ ಬೀಚಲ್ಲಿ ಬಿಕ್ನಿ ಹಾಕೊಂಡು ಅಡ್ಡಾಡಿದ ತಕ್ಷಣ 1 ಮಿಲಿಯನ್ ಜನ ಫಾಲೋ ಮಾಡ್ತಾರೆ ಅಂದರೆ 10 ಲಕ್ಷ ಜನ ಯಾರು ಫಾಲೋ ಮಾಡ್ತಾರೆ? ಅಂಡ್ ಈ ಥರ ಕ್ರಿಂಜಾಗಿ ಆಡೋರ್ನ, ಈ ಥರದ ಪರ್ಸ್ನಾಲಿಟೀಸ್ಗಳನ್ನ ಟಿ ವಿ ಚಾನಲ್ನವರು ಕರೆಸಿ, ಈ ಸರಿಗಮಪದವ್ರು ನೋಡ್ತಾರೆ, ಈಗ ಕರೆಸಿ ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಮತ್ತು ಬಿಗ್ ಬಾಸ್ ಅಲ್ಲೂ ಸಮೇತ ಅವ್ರುಗಳಿಗೆ ಚಾನ್ಸ್ ಅದನ್ನು ಕೊಡ್ತಾರೆ. ಆ್ಯಂಡ್ ಈ ನ್ಯೂಸ್ ಚಾನಲ್ಗಳು ಕರೆಸಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರು ಇಂಟ್ರೊಡ್ಯೂಸಲ್ಲಿ ಕೂತ್ಕೊಂಡು ಮೇಡಮ್ ಜನ ನಮ್ಮ ಬೆಳವಣಿಗೆ ನೋಡಿ ಉರ್ಕೊಳ್ತಾರೆ ಮೇಡಮ್ ಅಂತ ಅವ್ರು ಮತ್ತೆ ಜನಕ್ಕೆ ಬೈತಾರೆ. ಎಷ್ಟು ಅಬ್ನಾರ್ಮಲ್ ಥಿಂಗ್ಸ್ ಅಲ್ವಾ ಇವೆಲ್ಲ ಅಂತೇಳಿ ನಂಗೆ ಅನ್ಸುತ್ತೆ. ಆ್ಯಂಡ್ ಯಾರೋ ಗಂಡ ಹೆಂಡತಿ ಗಲಾಟೆ ಮಾಡಿದ್ರೆ ಅದನ್ನು ಫಾಲೋ ಮಾಡಿಬಿಡ್ತಾರೆ. ಇನ್ಯಾರೋ ತಿಕ್ಲಾಗಿ ಹಾಡು ಹೇಳ್ತಿದ್ರೆ, ಅವ್ನಿಗೆ ಏನೇನೋ ಅನಿಸಿದ್ದು ಹುಚ್ಚಾಟಗಳನ್ನ ಆಡ್ತಿದ್ರೆ, ಬೈಕ್ ಬಂದಂಗೆ ಮಾತಾಡ್ತಿದ್ರೆ ಅದನ್ನು ಫಾಲೋ ಮಾಡಿಬಿಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ಇದೇ ಆಗ್ತಾ ಹೋದರೆ ರಿಯಲ್ ಟ್ಯಾಲೆಂಟ್ಸ್ಗಳಿಗೆ ಹೇಗೆ ಬೆಲೆ ಸಿಗುತ್ತೆ, ಹೇಗೆ ಸಪೋರ್ಟ್ ಸಿಗುತ್ತೆ, ಹೇಗೆ ವ್ಯಾಲ್ಯೂ ಸಿಗುತ್ತೆ ಅಂತ. ಇಂಥ ಒಂದು ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ನ ನಾವು ಬರೀ ಒಂದು ಕ್ರಿಂಜ್ ಕಂಟೆಂಟಿಗೆ ಬಳಸ್ಕೊಂಡ್ರೆ, ಒಂದು ಅಬ್ನಾರ್ಮಲ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟಿಗೆ ಬಳಸ್ಕೊಂಡ್ರೆ ರಿಯಲ್ ಟ್ಯಾಲೆಂಟ್ಸು ಎಲ್ಲಿಗೆ ಹೋಗಬೇಕು, ರಿಯಲ್ ಟ್ಯಾಲೆಂಟ್ಸ್ಗಳಿಗೆ ಪ್ಲೇಸ್ಮೆಂಟ್ ಯಾವಾಗ ಸಿಗಬೇಕು ಅಂತೇಳಿ. ಇದು ಸಪೋಸ್ ಜಸ್ಟ್ ಥಿಂಕ್, ಈಗ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ನಿಮ್ಮ ಫ್ಯಾಮಿಲೀಸಲ್ಲಿ, ನಿಮ್ಮ ರಿಲೇಟಿವ್ಸಲ್ಲಿ, ನಿಮ್ಮ ನೈಬರ್ಸಲ್ಲಿ, ನಿಮ್ಮ ಸರ್ಕಲಲ್ಲಿ ಒಂದು ಸ್ಟ್ರಗ್ಲಿಂಗ್ ಟ್ಯಾಲೆಂಟ್ಸ್ ಇದ್ದರೆ, ಒಂದು ರಿಯಲ್ ಟ್ಯಾಲೆಂಟ್ಸ್ ಇದ್ದು ಸ್ಟ್ರಗ್ಲಿಂಗ್ ಫೇಸಲ್ಲಿ ಇದ್ದರೆ ಅವ್ರುಗಳಿಗೆಲ್ಲ ಯಾರು ಸಪೋರ್ಟ್ ಮಾಡ್ಬೇಕು? ನಮ್ಮ ಎಂಟೈರ್ ಸೊಸೈಟಿ ಈ ಥರದ್ದೊಂದು ಕ್ರಿಂಜ್ ಕಂಟೆಂಟ್ನೇ ಫಾಲೋ ಮಾಡ್ತಾ ಹೋದರೆ ಅವ್ರನ್ನೆಲ್ಲ ಯಾರು ಸಪೋರ್ಟ್ ಮಾಡಬೇಕು? ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಈ ಟ್ರೋಲರ್ಸು. ನೀವು ಒಂದು ಮಾಡೋ ಫನ್ನಿ ಟ್ರೋಲಿಂದ ಅಥವಾ ನೀವು ಮಾಡೋ ಒಂದು ಕ್ರಿಂಜ್ ಕ್ಯಾರೆಕ್ಟರ್ನ ವೈರಲ್ ಮಾಡ್ತೀರಲ್ವ, ಇದರಿಂದ ಎಂಟೈರ್ ಒಂದು ಏನಿದೆ ಆ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿಬಿಡುತ್ತೆ. ಎಂಟರ್ಟೈನ್ಮೆಂಟ್ ಅಂದರೆ ಒಂದು ಅಬ್ನಾರ್ಮಲ್ ಥಿಂಗ್ಸ್ ಇದ್ದರೆ ಅದು ಮಾತ್ರ ಎಂಟರ್ಟೈನ್ಮೆಂಟ್ ಅಂತ ಅನ್ಸೋಕೆ ಶುರು ಆಗಿಬಿಡುತ್ತೆ. ಸೊಸೈಟಿಯೆಲ್ಲ ಇದನ್ನೇ ಫಾಲೋ ಮಾಡ್ತಾರೆ, ಅದಕ್ಕೆ ಅವ್ರಿಗೆಲ್ಲ ಲಕ್ಷ ಜನ ಫಾಲೋವರ್ಸ್ ಬರ್ತಾರೆ. ಅದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇನ್ಮೇಲಾದರೂ ಈ ಒಂದು ಕ್ರಿಂಜ್ ಕಂಟೆಂಟ್ ಮಾಡೋಂಥವ್ರನ್ನ, ಈ ಕ್ರಿಂಜ್ ಕ್ಯಾರೆಕ್ಟರ್ಸ್ನ ಅಥವಾ ಅಬ್ನಾರ್ಮಲ್ ಪರ್ಸ್ನಾಲಿಟೀಸ್ನ ಫಾಲೋ ಮಾಡೋದನ್ನು ಅಥವಾ ಆಗಲಿ ಅದನ್ನು ಟ್ರೆಂಡ್ ಮಾಡೋದನ್ನಾಗಲಿ, ಅದನ್ನು ಸಪೋರ್ಟ್ ಮಾಡೋದನ್ನಾಗಲಿ, ಶೇರ್ ಮಾಡೋದು, ವೈರಲ್ ಮಾಡೋದು, ಇದೆಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು, ಕ್ಲಿಯರ್ ಮಾಡಬೇಕು. ಬೇಡ ನಾನು ಈ ಹುಚ್ಚನ ಮಕ್ಕಳು ಸಂತೆ ಕ್ಲೀನ್ ಮಾಡೋಣ, ರಿಯಲ್ ಟ್ಯಾಲೆಂಟ್ಸಿಗೆ ಸಪೋರ್ಟ್ ಮಾಡೋಣ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಲ್ಲೆಲ್ಲ ಹೇಳಿ ಈ ಥರ ಒಂದು ರಿಯಲ್ ಟ್ಯಾಲೆಂಟ್ಸಿಗೆ ಸಪೋರ್ಟ್ ಮಾಡೋಣ ಅಂತಾದರೂ ಹೇಳಿ. ಥ್ಯಾಂಕ್ ಯು.